ಹೊರದೇಶದಲ್ಲಿ MBBS ಮಾಡ್ಬೇಕನ್ನೋರಿಗೆ ರಷ್ಯಾ ಅನ್ನೋದು ಒಂದು ಬೆಸ್ಟ್ ಕಂಟ್ರಿ ಆಗಿರುತ್ತೆ. ಅಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಎವ್ರಿ ಇಯರ್ ಜಾಸ್ತಿ ಚೂಸ್ ಮಾಡುವಂತ ಕಂಟ್ರಿ ಬಂದ್ಬಿಟ್ಟು ರಷ್ಯಾ. ಬಿಕಾಸ್ ಮೋಸ್ಟ್ ಆಫ್ ದ ಯೂನಿವರ್ಸಿಟೀಸ್ ಫೀಸ್ ಬಂದ್ಬಿಟ್ಟು ಅಫೋರ್ಡಬಲ್ ಇರುತ್ತೆ ಅಂಡ್ ಇಂಡಿಯಾಗೆ ತುಂಬಾ ಹತ್ರ ಇರುತ್ತೆ ರಷ್ಯಾ. ಅಂಡ್ ಸೇಫ್ಟಿ ವೈಸ್ ಕೂಡ ಇಟ್ಸ್ ಸೇಫ್ ಆಗಿರುತ್ತೆ. ಅಂಡ್ ಅಂತ ರಷ್ಯಾದಲ್ಲಿ ನಾವು ತಗೊಂಡಾಗ ಬೆಸ್ಟ್ ಯೂನಿವರ್ಸಿಟೀಸ್ ಅಂತ ನಾವು ನೋಡಿದಾಗ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿಯಲ್ಲಿ ಉಲಿಯಾನಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಕೂಡ ಒಂದಾಗಿರುತ್ತೆ. ಈ ಯೂನಿವರ್ಸಿಟಿ ಬಂದ್ಬಿಟ್ಟು ನಿಮ್ಗೆ ಸಿಟಿ ಸೆಂಟ್ರಲ್ ಇರುತ್ತೆ. ಅಷ್ಟೇ ಅಲ್ಲದೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಂಡ್ ಬೇರೆ ಎಲ್ಲಾ ರೀತಿಯಲ್ಲೂ ಅನುಕೂಲಕರವಾಗಿರುತ್ತೆ. ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ತಗೊಂಡಾಗ ಉಲಿಯಾನಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ 6 years ಆಫ್ MBBS ಕೋರ್ಸ್ ನ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲಿ ಮಾಡುತ್ತೆ. ಎಕ್ಸಾಮ್ಸ್ ಕೂಡ ಇಂಗ್ಲಿಷ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂಡ್ ಸ್ಟೂಡೆಂಟ್ ಸೇಫ್ಟಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಯೂನಿವರ್ಸಿಟಿಯಿಂದ ಹಾಸ್ಟೆಲ್ ಆಗಿರ್ಬೋದು ಎಲ್ಲವೂ ತುಂಬಾ ಹತ್ರ ಇರೋದ್ರಿಂದ ಅಂಡ್ ಮೇನ್ ಥಿಂಗ್ ಬಂದ್ಬಿಟ್ಟು ಸಿಟಿ ಸೆಂಟ್ರಲ್ ಇರೋದ್ರಿಂದ ಸ್ಟೂಡೆಂಟ್ಸ್ ಗೆ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗಿರುತ್ತೆ. ಮೋಸ್ಟ್ ಆಫ್ ದ ಯೂನಿವರ್ಸಿಟೀಸ್ ಏನಾಗಿರುತ್ತೆ ಅಂದ್ರೆ ಯೂನಿವರ್ಸಿಟಿ ಎಲ್ಲೋ ಇರುತ್ತೆ, ಹಾಸ್ಟೆಲ್ ಇನ್ನೆಲ್ಲೋ ಇರುತ್ತೆ. ಸ್ಟೂಡೆಂಟ್ಸ್ ತುಂಬಾ ತೊಂದರೆ ಪಡ್ತಾರೆ ಟ್ರಾವೆಲ್ ಮಾಡೋದಕ್ಕೆ. ಬಟ್ ಈ ಯೂನಿವರ್ಸಿಟಿ ಮೇನ್ ಅಂತಂದ್ರೆ ಹಾಸ್ಟೆಲ್ ಇಂದ ಯೂನಿವರ್ಸಿಟಿ ತುಂಬಾ ಹತ್ರ ಇರುತ್ತೆ ಅಂಡ್ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಮೋಸ್ಟ್ ಆಫ್ ದ ಮೇಜರ್ ಥಿಂಗ್ ಅಂದ್ಬಿಟ್ಟು ಟ್ರಾಮ್ ಅನ್ನೋ ಒಂದು ವ್ಯವಸ್ಥೆ ಇದೆ. ನೀವು ಒಂದು 28 ರೂಪೀಸ್ ಅಂದ್ರೆ ಅಪ್ರಾಕ್ಸ್ ನಮ್ಮ ಇಂಡಿಯನ್ ಕರೆನ್ಸಿಲಿ ಒಂದು 20 to 25 ರೂಪೀಸ್ ನೀವು ಪೇ ಮಾಡಿದ್ರೆ ನೀವು ಎಲ್ಲಿಂದ ಯಾವ ಪಾರ್ಟಿ ಬೇಕಾದ್ರೂ ಸಿಟಿಗೆ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಅಂಡ್ ಸ್ನೋ ಟೈಮ್ ಅಲ್ಲಿ, ವಿಂಟರ್ ಟೈಮ್ಸ್ ಅಲ್ಲಿ ಈ ಟ್ರಾಮ್ ಅನ್ನೋದು ತುಂಬಾ ಕನ್ವೀನಿಯಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್ ಗೆ. ಉಲಿಯಾನಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ನಾವು ಯಾಕೆ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ಈ ಯೂನಿವರ್ಸಿಟಿ ಬಂದ್ಬಿಟ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಗ್ನೈಸೇಷನ್ ಆಗಿರುತ್ತೆ. ಅಷ್ಟೇ ಅಲ್ಲದೆ NMC ಅಂಡ್ MCI ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಥವಾ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ರೆಕಗ್ನೈಸ್ಡ್ ಆಗಿರುತ್ತೆ. ಸೊ ನಾಳೆ ದಿನ ನೀವು ಇಲ್ಲಿ ಎಜುಕೇಶನ್ ಮುಗಿಸಿ ಇಂಡಿಯಾದಲ್ಲಿ ಸಹ ಹೋಗಿ ಕೆಲಸ ಮಾಡಬಹುದು. ನಿಮ್ಮ ಡಿಗ್ರಿ ಒಂದು ಇಂಡಿಯಾದಲ್ಲಿ ವ್ಯಾಲಿಡ್ ಇರುತ್ತೆ. ಅಷ್ಟೇ ಅಲ್ಲದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ರೆಕಗ್ನೈಸೇಷನ್ ಇರೋದ್ರಿಂದ ಆಲ್ ಓವರ್ ಥ್ರೂಟ್ ದ ವರ್ಲ್ಡ್ ನಿಮ್ಮ ಒಂದು MBBS ಡಿಗ್ರಿ ಎಲ್ಲಾ ಕಡೆನೂ ರೆಕಗ್ನೈಸ್ಡ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿನ ಒಂದು ಎಜುಕೇಶನ್ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು, ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಾಗಿರ್ಬೋದು, ಥ್ರೂಟ್ ಫ್ರಮ್ ದ ಬಿಗಿನಿಂಗ್ ಫಸ್ಟ್ ಇಯರ್ ಇಂದ ಹಿಡಿದು 6 year ವರೆಗೂ ನಿಮ್ಗೆ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ನಡೆಯುತ್ತೆ. ಯಾಕಂದ್ರೆ ಎಷ್ಟೊಂದು ಕಂಟ್ರೀಸ್ ಅಲ್ಲಿ ಫಸ್ಟ್ 1 to 3 years ಇಂಗ್ಲಿಷ್ ಅಲ್ಲಿ ಮಾಡ್ತಾರೆ, ಅದಾದ್ಮೇಲೆ ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಆ ತರ ಇರೋದಿಲ್ಲ. ನೀವು ಎಂಟೈರ್ 6 years ಆಫ್ ಎಜುಕೇಶನ್ ಮುಗಿಯೋವರೆಗೂ ನಿಮ್ಗೆ ಕಂಪ್ಲೀಟ್ ಎಕ್ಸಾಮ್ಸ್ ಇಂದ ಹಿಡಿದು, ಲೆಕ್ಚರ್ ಇಂದ ಹಿಡಿದು, ಎಜುಕೇಶನ್ ಎಲ್ಲವೂ ನಿಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ನಡೆಯುತ್ತೆ. ಸೊ ಸ್ಟೂಡೆಂಟ್ಸ್ ಯಾವುದೇ ರೀತಿ ಡಿಫಿಕಲ್ಟಿ ಫೇಸ್ ಮಾಡೋದಿಲ್ಲ. ಬಟ್ ಸ್ಟಿಲ್ ಇದ್ರ ಜೊತೆಗೆ ನಿಮ್ಗೆ ಗೊತ್ತಿರಬಹುದು, ಬೇರೆ ಕಂಟ್ರಿಲಿ ನೀವು ಎಜುಕೇಶನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಕಲಿಲೇಬೇಕು. ಸೊ ರಷ್ಯನ್ ಲ್ಯಾಂಗ್ವೇಜ್ ಇರುತ್ತೆ ನಿಮ್ಗೆ. ಬಿಕಾಸ್ ಯಾಕಂದ್ರೆ ನೀವು 6th year ಅಲ್ಲಿ ಆಗಿರ್ಬೋದು, 5th year ಅಲ್ಲಿ ಆಗಿರ್ಬೋದು, ಪೇಷಂಟ್ಸ್ ನೋಡಬೇಕಾದ್ರೆ ಡೆಫಿನೆಟ್ಲಿ ಪೇಷಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡಕ್ ನಿಮ್ಗೆ ರಷ್ಯನ್ ಲ್ಯಾಂಗ್ವೇಜ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಲ್ಯಾಂಗ್ವೇಜ್ ಕಲಿತಿರ್ತೀರ ಹೊರತು. ಬಟ್ ಎಂಟೈರ್ ಆಫ್ ಯುವರ್ MBBS 6 years ಕೋರ್ಸ್ ನಿಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ನಿಮ್ಗೆ ನಡೆಯುತ್ತೆ. ಅಂಡ್ ಉಲಿಯಾನಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಬಂದಾಗ ಈ ಸಿಟಿ ಬಂದ್ಬಿಟ್ಟು ತಂದೆ ಆದ ಒಂದು ಹಿಸ್ಟ್ರಿಗೆ ತುಂಬಾ ಫೇಮಸ್ ಆಗಿರುತ್ತೆ. ನಿಮ್ಗೆ ಗೊತ್ತಿರಬಹುದು, ಫೇಮಸ್ ಆಗಿರೋ ಲೆನಿನ್ ಅವರು ಇದೇ ಊರಿಂದ ಬಂದಿರ್ತಾರೆ. ಅಷ್ಟೇ ಅಲ್ಲದೆ ಈ ಸಿಟಿ ತುಂಬಾ ಡೆವಲಪ್ಡ್ ಆಗಿರುತ್ತೆ. ಅಂಡ್ ನಿಮ್ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಮಾಲ್ಸ್ ಆಗಿರ್ಬೋದು, ಸ್ಟೋರ್ಸ್ ಆಗಿರ್ಬೋದು ಎಲ್ಲವೂ ಯೂನಿವರ್ಸಿಟಿ ಅಂಡ್ ಹಾಸ್ಟೆಲ್ಸ್ ಗೆ ತುಂಬಾ ಕನ್ವೀನಿಯಂಟ್ ಆಗಿದೆ ಅಂಡ್ ತುಂಬಾ ಹತ್ರ ಸಹ ಇದೆ. ಅಂಡ್ ಮೇಜರ್ಲಿ ಸೇಫ್ಟಿ ವಿಷಯಕ್ಕೆ ಬಂದಾಗ ಈ ಸಿಟಿಲಿ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಸೇಫ್ಟಿ ವಿಷಯಕ್ಕೆ. ಮೇನ್ ಥಿಂಗ್ ಬಂದು ಗರ್ಲ್ ಸೇಫ್ಟಿ ಆಗಿರ್ಬೋದು. ಯಾಕಂದ್ರೆ ಔಟ್ಸೈಡ್ ಗೆ ಈಗ ಎಜುಕೇಶನ್ ಮಾಡಕ್ ನೀವು ಹೋಗ್ತೀರಾ ಅಂತಂದ್ರೆ ಮೇಜರ್ ಕನ್ಸರ್ನ್ ಬಂದ್ಬಿಟ್ಟು ನಿಮಗೆ ಸೇಫ್ಟಿ ಇಶ್ಯೂ ಆಗಿರುತ್ತೆ. ಸೊ ಅಂತದನ್ನ ನಾವು ತಗೊಂಡಾಗ ಈ ಸಿಟಿ ನಾನು ಬೆಸ್ಟ್ ಅಂಡ್ ಸೇಫೆಸ್ಟ್ ಸಿಟಿ ಅಂತ ನಾನು ನಿಮ್ಗೆ ರೆಕಮೆಂಡ್ ಮಾಡಬಹುದು. ಯಾಕಂದ್ರೆ ಎಲ್ಲೇ ಆಗಿರ್ಬೋದು, ನೀವು ಎಲ್ಲೇ ಯಾವ್ದೇ ರೀತಿಯಾಗಿ ಕ್ರೈಮ್ ರೇಟ್ಸ್ ತುಂಬಾ ಕಮ್ಮಿ ಇದೆ, ಯಾವ್ದೇ ರೀತಿ ನೀವು ಹೆದರ್ಕೊಳ್ಳೋಂತ ಅವಶ್ಯಕತೆ ಇರೋದಿಲ್ಲ. ತುಂಬಾ ಸೇಫೆಸ್ಟ್ ಸಿಟಿ ಆಗಿರುತ್ತೆ. ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಆಗಿ ನೀವು ಈಸಿಯಾಗಿ ಟ್ರಾವೆಲ್ ಸಹ ಮಾಡಬಹುದು. ಗರ್ಲ್ಸ್ಗೂ ಅಷ್ಟೇ ತುಂಬಾ ಸೇಫ್ಟಿ ಆಗಿರುವಂತ ಪ್ಲೇಸ್ ಆಗಿರುತ್ತೆ. ಅಂಡ್ ಉಲಿಯಾನಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಬಂದ್ಬಿಟ್ಟು ತುಂಬಾ ದೊಡ್ಡ ಯೂನಿವರ್ಸಿಟಿ ಆಗಿರುತ್ತೆ. ಅರೌಂಡ್ ಒಂದು 7.5 acres ಅಷ್ಟು ಎಸ್ಟಾಬ್ಲಿಷ್ಡ್ ಆಗಿರುತ್ತೆ. ತುಂಬಾ ದೊಡ್ಡ ಬಿಲ್ಡಿಂಗ್ಸ್ ಆಗಿರ್ಬೋದು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು, ವೆಲ್ ಬಿಲ್ಟ್ ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಅಕಾಡೆಮ್ಸ್ ಆಗಿರ್ಬೋದು, ಲ್ಯಾಬ್ಸ್ ಆಗಿರ್ಬೋದು ಎಲ್ಲವೂ ನೀವು ನೋಡಬಹುದು ಇಲ್ಲಿ. ಅಂಡ್ ಯೂನಿವರ್ಸಿಟಿ ಇಟ್ ಹ್ಯಾಸ್ ಇಟ್ಸ್ ಮೇಜರ್ ಬಿಲ್ಡಿಂಗ್ಸ್ ಆಗಿರುತ್ತೆ. ನಿಮಗೆ ಕಾರ್ಪಸ್ ಬಿಲ್ಡಿಂಗ್ಸ್ ಅಂತ ಅಂತಾರೆ, ಕಾರ್ಪಸ್ 1, 2, 3, 4 ಅಂತ. ಅಂಡ್ ಮೆಡಿಕಲ್ ಫ್ಯಾಕಲ್ಟಿ ಅಂತ ಇರುತ್ತೆ ಬಿಲ್ಡಿಂಗ್. ಸೊ ಈ ಬಿಲ್ಡಿಂಗ್ಸ್ ಗಳಲ್ಲೆಲ್ಲ ನಿಮ್ದು ಇಯರ್ ವೈಸ್ ಅಂದ್ರೆ ನಿಮ್ದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಲೈಕ್ ಅನಾಟಮಿ, ಪ್ಯಾಥಾಲಜಿ ಈ ತರ ನಿಮ್ಗೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಥವಾ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಮೇಲೆ ಅಂಡ್ ಇಯರ್ ವೈಸ್ ಅಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಕ್ಲಾಸಸ್ ಶೆಡ್ಯೂಲ್ ಆಗುತ್ತೆ.
ತುಂಬಾ ದೊಡ್ಡ ಯೂನಿವರ್ಸಿಟಿ ಇರೋದ್ರಿಂದ ಪರ್ಟಿಕ್ಯುಲರ್ ಲೈಕ್ ನಿಮ್ದು ಸಬ್ಜೆಕ್ಟ್ಸ್ ಪರ್ಟಿಕ್ಯುಲರ್ ಬಿಲ್ಡಿಂಗ್ಸ್ ಅಲ್ಲಿ ಆಗುತ್ತೆ. ಬಟ್ ಎಲ್ಲವೂ ಬಂದು ನಿಮ್ಗೆ ಸೇಮ್ ಕ್ಯಾಂಪಸ್ ಅಲ್ಲೇ ಇರುತ್ತೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ FMG ಅನ್ನೋದು ಒಂದು ಮೇಜರ್ ಇಶ್ಯೂ ಆಗಿರುತ್ತೆ. ಅಂಡ್ ಈ ಯೂನಿವರ್ಸಿಟಿಲಿ ನಿಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ಎಲ್ಲವೂ ಟೀಚ್ ಆಗ್ತಾ ಇರೋದ್ರಿಂದ ನೀವು ನಾಳೆ ದಿನ ಬೇರೆ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡಕ್ಕಾಗಿರ್ಬೋದು, ಇಲ್ಲ ಇಂಡಿಯಾ ನೀವು ವಾಪಸ್ ಹೋದಾಗ FMG ಎಕ್ಸಾಮ್ ಕೊಡಕ್ಕಾಗಿರ್ಬೋದು, ಏನೇ ಆಗಿರ್ಬೋದು. ಸೊ ನೀವು ಪ್ರಾಬ್ಲಮ್ ನ ಫೇಸ್ ಮಾಡೋದಿಲ್ಲ. ಅಂಡ್ ಈ ಯೂನಿವರ್ಸಿಟಿಯಿಂದ ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ಸ್ ಗಳಿಂದ FMG ಪಾಸಿಂಗ್ ರೇಟ್ ತುಂಬಾ ಜಾಸ್ತಿ ಇದೆ. ಅಷ್ಟೇ ಅಲ್ಲದಂಗೆ ಸಕ್ಸಸ್ಫುಲ್ ಆಗಿ 3 to 4 ಬ್ಯಾಚಸ್ ಪಾಸ್ ಔಟ್ ಆಗಿದೆ ಈ ಯೂನಿವರ್ಸಿಟಿಯಿಂದ. ಅಂಡ್ ಇಟ್ಸ್ ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. 1988 ಫ್ರಮ್ 1988 ಇಂದ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಆಗಿದೆ. ಅಂಡ್ ಯೂನಿವರ್ಸಿಟಿ ತನ್ನ ಸ್ಟೂಡೆಂಟ್ಸ್ ವೆಲ್ ಬೀಯಿಂಗ್ ಅಂಡ್ ಕೋಆರ್ಡಿನೇಷನ್ ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಆಲ್ವೇಸ್ ಸ್ಟೂಡೆಂಟ್ಸ್ ಗೆ ತುಂಬಾ ಪ್ರಯಾರಿಟಿ ಕೊಡ್ತಾರೆ. ಅಂಡ್ ಯೂನಿವರ್ಸಿಟಿ ತಂದೆ ಆದ ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಆಗಿರ್ಬೋದು, ಅಂಡ್ ಪಾರ್ಕ್ ಆಗಿರ್ಬೋದು, ಸ್ಟಡಿ ಲೈಬ್ರರಿ ಆಗಿರ್ಬೋದು, ಕ್ಯಾಂಟೀನ್ ಆಗಿರ್ಬೋದು, ಎಲ್ಲವೂ ಫೆಸಿಲಿಟಿ ನಿಮ್ಗೆ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಸಿಗುತ್ತೆ. ಸ್ಪೋರ್ಟ್ಸ್ ಆಡುವಂತ ಮಕ್ಕಳುಗಳಿಗೆ ತಂದೆ ಆದ ಒಂದು ಯೂನಿವರ್ಸಿಟಿ ಗ್ರೌಂಡ್ ಪ್ರೊವೈಡ್ ಮಾಡಿದೆ. ಅಂಡ್ ಲೈಬ್ರರಿ ಕೂಡ ತುಂಬಾ 3-4 ಲೈಬ್ರರಿಗಳಿದಾವೆ. ಸ್ಟಡಿ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಓದ್ಕೋಬಹುದು. ಅಷ್ಟೇ ಅಲ್ಲದಂಗೆ ತಂದೆ ಆದ ಪಾರ್ಕ್, ಒಂದು ಸಿಟ್ಟಿಂಗ್ ಏರಿಯಾ, ಒಂದು ಸ್ಟಡಿ ಏರಿಯಾ ಅಂತ ತುಂಬಾ ಪ್ಲೇಸಸ್ ಗಳು ಯೂನಿವರ್ಸಿಟಿ ಮಾಡ್ಕೊಟ್ಟಿದೆ ಸ್ಟೂಡೆಂಟ್ಸ್ ಗಳಿಗೆ ಎಜುಕೇಶನ್ ಗೆ. ನಾಟ್ ಓನ್ಲಿ ಮೆಡಿಕಲ್, ಬೇರೆ ಬ್ರಾಂಚಸ್ ಎಜುಕೇಶನ್ ಸಹ ಯೂನಿವರ್ಸಿಟಿ ಹೊಂದಿದೆ. ಬಟ್ ಮೇನ್ಲಿ ಇಂಡಿಯನ್ಸ್ ಆಗಿರ್ಬೋದು ಎಲ್ಲ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡುವಂತದ್ದು ಮೆಡಿಕಲ್. ಆ ಮೆಡಿಕಲ್ಗೆ ಒಂದು ಉಲಿಯಾನೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ತುಂಬಾ ಹೆಸರುವಾಸಿಯಾಗಿರುತ್ತೆ. ಸೊ ನೀವು ತುಂಬಾ ರಿಲೇ ಆಗಿ ಯೂನಿವರ್ಸಿಟಿನ ಪ್ರಿಫರ್ ಮಾಡಬಹುದು. ಇನ್ನು ಈ ಸಿಟಿ ಬಗ್ಗೆ ಹೇಳೋದಾದ್ರೆ, ಉಲಿಯಾನೋಸ್ ಬಂದ್ಬಿಟ್ಟು ತುಂಬಾ ಡೆವಲಪ್ಡ್ ಸಿಟಿ ಆಗಿರುತ್ತೆ. ಅಂಡ್ ನಿಮ್ಗೆ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೆ ತುಂಬಾ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ತುಂಬಾ ಅನುಕೂಲವಾಗಿರುತ್ತೆ. ಯಾಕಂದ್ರೆ ಇದಕ್ಕೆ ನಿಮಗೆ ಟ್ಯಾಕ್ಸಿ ಆಗಿರ್ಬೋದು, ಅಷ್ಟೇ ಅಲ್ಲದೆ ನಿಮ್ಗೆ ಟ್ರಾಮ್ ಅಂತ ಇದೆ. ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ ತುಂಬಾ ಅನುಕೂಲಕರ ಆಗಿರುತ್ತೆ. ಟ್ರಾಮ್ ಅಂತ ಇದೆ, ನಿಮ್ಗೆ ಎಲೆಕ್ಟ್ರಿಕ್ ಟ್ರೈನ್ ತರ, ಒಂದು ಚಿಕ್ಕದ ಎಲೆಕ್ಟ್ರಿಕ್ ಟ್ರೈನ್ ತರ ಇರುತ್ತೆ. ನಿಮ್ಗೆ ವೆರಿ ಕನ್ವೀನಿಯಂಟ್ ಆಗಿರುತ್ತೆ ನಿಮ್ ಟ್ರಾವೆಲ್ ಮಾಡೋದಕ್ಕೆ. ನಿಮ್ ರೋಡ್ಸ್ ಅಲ್ಲೆಲ್ಲ ಟ್ರೈನ್ ಹೋಗುತ್ತೆ. ಅಂಡ್ ಅಷ್ಟೇ ಅಲ್ದಂಗೆ ಮಸ್ಕುದ್ಕ ಅಂತ ಒಂದು ಮಿನಿ ವ್ಯಾನ್ ತರಾನು ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ಗೆ. ಸೊ ನಿಮ್ಗೆ ಜಸ್ಟ್ ಫಾರ್ ನೀವು ಒಂದು 20 ರೂಪೀಸ್ ಪೇ ಮಾಡಿದ್ರೆ ನಿಮ್ಗೆ ಆಲ್ ಓವರ್ ಸಿಟಿ ನೀವು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡಬಹುದು. ಸೊ ಈ ತರ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ದಂಗೆ ನಿಮ್ಗೆ ಈ ಸಿಟಿಲಿ ಬಂದ್ಬಿಟ್ಟು ಈಗ ಪಾರ್ಟ್ ಟೈಮ್ ವರ್ಕ್ ಮಾಡೋಂತ ಸ್ಟೂಡೆಂಟ್ಸ್ ಗಳಿರ್ತಾರೆ, ಅಂತವ್ರಿಗೆಲ್ಲನೂ ಒಂದು ಈಸಿ ಆಗಿರುತ್ತೆ. ಯಾಕಂದ್ರೆ ಈಗ ಎಷ್ಟೊಂದು ಸಿಟಿಗಳಲ್ಲಿ ನಿಮ್ಗೊಂದು ಜಾಬ್ ಆಪರ್ಚುನಿಟಿ ಸಿಗೋದಿಲ್ಲ. ಬಟ್ ಈ ಸಿಟಿಲಿ ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ಸ್ಟಡಿ ಮಾಡ್ಬೇಕು ಅನ್ನೋ ಸ್ಟೂಡೆಂಟ್ಸ್ ಗೆ ಈ ಸಿಟಿ ಒಂದು ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ. ಅಷ್ಟೇ ಅಲ್ದಂಗೆ ಕನ್ವೀನಿಯಂಟ್ ಆಗಿ ನಿಮ್ಗೆ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಮಾಲ್ಸ್ ಆಗಿರ್ಬೋದು, ಅಂಡ್ ಮೂವಿ ಸೆಂಟರ್ಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು. ಯೂನಿವರ್ಸಿಟಿ ಸಹ ತುಂಬಾ ಜಿಮ್ ಸಹ ಇದೆ ಯೂನಿವರ್ಸಿಟಿಲಿ. ಅಷ್ಟೇ ಅಲ್ದಂಗೆ ಬೇರೆ ಪ್ರೈವೇಟ್ ಜಿಮ್ ಕೂಡ ತುಂಬಾ ಹತ್ರ ಆಗಿರುತ್ತೆ ನಿಮ್ಗೆ. ಒಂಥರ ಸಿಟಿ ಎಲ್ಲ ರೀತಿಯಲ್ಲೂ ನಿಮ್ಗೆ ಎಲ್ಲಾ ಅನುಕೂಲಕರವಾಗಿ ಇಟ್ಕೊಂಡು ವೆಲ್ ಡೆವಲಪ್ಡ್ ಆಗಿ ಅಂಡ್ ಜಾಸ್ತಿ ಪಾಪ್ಯುಲೇಷನ್ ಇಲ್ದಂಗೆ ಸೇಫೆಸ್ಟ್ ಪ್ಲೇಸ್ ಆಗಿದೆ ಅಂತ ಹೇಳ್ಬಹುದು ನಾನು.